ವೆಲ್ಕಮ್ ಟು ಯಶಸ್ವಿ ಕ್ರಿಯೇಷನ್ಸ್. ಈಗಾಗಲೇ ಲಾಸ್ಟ್ ವಿಡಿಯೋದಲ್ಲಿ ನಾವು ಬ್ಯಾಕನ್ನು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ನೋಡಿದ್ವಿ. ಈಗ ಈ ಒಂದು ಬ್ಲೌಸ್ನ ಒಂದು ಫ್ರಂಟ್ ಪಾರ್ಟನ್ನು ಸಹ ಯಾವ ಥರ ಕಟ್ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ನಾವು ಈಗಾಗಲೇ ಫಸ್ಟ್ ಬ್ಯಾಕ್ ಕಟ್ ಮಾಡ್ಕೊಂಡಿದ್ದೀವಲ್ವ, ಆ ಬ್ಯಾಕ್ ಪೀಸನ್ನು ತಗೊಂಡು ಇದನ್ನು ಈ ರೀತಿ ಹಾಕೋಬೇಕು. ನಾವು ಈ ಒಂದು ಬ್ಲೌಸ್ ಏನು ತಗೊಂಡಿರ್ತೀವಿ, ಬ್ಲೌಸ್ ಕಟ್ಟಿಂಗ್ ಪೀಸು ಬ್ಯಾಕಲ್ಲಿ ಕಟ್ ಮಾಡುವಾಗ ಬಂದು ಈ ಒಂದು ಓಪನ್ ಸೈಡ್ ಫೋಲ್ಡಿಂಗ್ ಸೈಡು ನಮ್ಮ ಕಡೆ ಇರೋ ಥರ ಹಾಕ್ಕೊಂಡಿದ್ವಿ, ಮತ್ತು ಈ ಒಂದು ಓಪನ್ ಸೈಡು ಆ ಕಡೆ ಇರೋ ಥರ ಹಾಕ್ಕೊಂಡಿದ್ವಿ. ಈಗ ಫ್ರಂಟಲ್ಲಿ ಆ ಥರ ಅಲ್ಲ, ಈ ಒಂದು ಓಪನ್ ಸೈಡ್ ಏನಿದೆ ಓಪನ್ ಸೈಡು ನಮ್ಮ ಕಡೆ ಬರಬೇಕು, ಹಾಗೆಯೇ ಫೋಲ್ಡಿಂಗ್ ಆಗಿರೋ ಸೈಡು ಆ ಕಡೆ ಬರಬೇಕು. ಆ ಥರ ಒಂದು ಫೋಲ್ಡ್ ಮಾಡಿಕೊಂಡು ಹಾಕೋಬೇಕು. ಹಾಕ್ಕೊಂಡು ಇಲ್ಲಿ ಫಸ್ಟ್ ಒಂದು ಲೈನನ್ನು ಹಾಕೋಬೇಕು ಈ ಕಡೆ ಎಡ್ಜ್ಗೆ. ಇಲ್ಲಿ ತುಂಬ ಕ್ರಾಸ್ ಇದೆ, ಅದಕ್ಕೆ ಈ ಕ್ರಾಸ್ ಎಲ್ಲ ಹೋಗಲಿ ಅಂತ ಹೇಳಿ ಈ ಒಂದು ಕ್ರಾಸ್ ಎಲ್ಲ ಏನಿದೆ ಅಲ್ಲಿವರೆಗೂ ಕೂಡ ಒಂದು ಸ್ಟ್ರೈಟಾಗಿ ಲೈನನ್ನು ಹಾಕೋಬೇಕು. ಲೈನನ್ನು ಹಾಕ್ಕೊಂಡು ಅದ್ರ ಮೇಲೆ ಈ ಥರ ಬ್ಯಾಕ್ ಪೀಸನ್ನು ಹಾಕೋಬೇಕು. ಬ್ಯಾಕನ್ನು ಅದ್ರ ಮೇಲೆ ಈ ರೀತಿ ನೀಟಾಗಿ ಹಾಕ್ಕೊಂಡು ಆ್ಯಸ್ ಇಟ್ ಈಸ್ ಯಾವ ಥರ ಇದೆಯೋ ಅದೇ ಥರ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ ಹತ್ರ ಬಂದಾಗ ನಮಗೆ ನೆಕ್ ಲೆಂತ್ ಬಂದು 6 ಇಂಚಿದೆ ಬ್ಲೌಸಲ್ಲಿ, ಅದಕ್ಕೆ 5.5 ಇಂಚಿದೆ. ಆ 5.5ಗೆ ಇನ್ನು 1/2 ಇಂಚು ಆ್ಯಡ್ ಮಾಡಿಕೊಂಡು 6 ಇಂಚು ಹತ್ರಕ್ಕೆ ಒಂದು ಲೈನ್ ಹಾಕ್ಕೋಬೇಕು. ಈ ಥರ ಲೈನ್ ಹಾಕ್ಕೊಂಡು ಈಗ ಈ ಒಂದು ಬ್ಯಾಕ್ ಪಾರ್ಟ್ ಏನಿದೆ ಇದನ್ನ ಪೂರ್ತಿ ತೆಗೆದುಬಿಡೋಣ. ತಗೊಂಡು ಇದನ್ನು ನೀಟಾಗಿ ಒಂದು ಲೈನ್ ಮಾಡಿಕೊಂಡು ನೆಕ್ಕನ್ನು ಡ್ರಾ ಮಾಡ್ಕೊಳ್ಳೋಣ. ಇಲ್ಲೂ ಅಷ್ಟೇ ಆರ್ಮ್ ರೌಂಡ್ ಕಡೆ ಇಲ್ಲೂ ಒಂದು ಮಾರ್ಕ್ ಮಾಡಿಕೊಂಡು ಬ್ಯಾಕಲ್ಲಿ ಬಂದಾಗ ನಾವು ಇಲ್ಲಿ 1 ಇಂಚ್ ತೆಗೆದಿದ್ವಿ ಶೇಪನ್ನು, ಇಲ್ಲಿ 1/2 ಇಂಚಿಗೆ ಫ್ರಂಟಲ್ಲಿ ಬಂದಾಗ 1/2 ಇಂಚಿಗೆ ಇನ್ನು ಸ್ವಲ್ಪ ಆಳವಾಗಿ 1/2 ಇಂಚಿಗೆ ಶೇಪನ್ನು ತೆಗಿಬೇಕು. ಈ ಥರ. ಮತ್ತು ಫ್ರಂಟ್ ಲೆಂತ್ ಬಂದು ನಮಗೆ ಅಳತೆ ಬ್ಲೌಸಲ್ಲಿ 11 ಇಂಚಿದೆ. 11 ಇಂಚಿಗೆ ಇನ್ನು 1 ಇಂಚ್ ಆ್ಯಡ್ ಮಾಡಿಕೊಂಡು 12 ಇಂಚಿಗೆ ಒಂದು ಮಾರ್ಕು. 11 ಇಂಚು ನಮಗೆ ಫ್ರಂಟಲ್ಲಿ 11 ಇಂಚು ಬೇಕಾಗಿರೋದು, ಅದಕ್ಕೆ ಇನ್ನು 1 ಇಂಚು ಆ್ಯಡ್ ಮಾಡಿಕೊಂಡು 12 ಇಂಚಿಗೆ ಒಂದು ಲೈನನ್ನು ಹಾಕೋಬೇಕು. ಫ್ರಂಟಲ್ಲಿ ಬಂದಾಗ ಫ್ರಂಟಲ್ಲಿ ಶೇಪ್ನ 1/2 ಇಂಚು ಬಿಟ್ಟು ನೀಟಾಗಿ ಶೇಪ್ ನೀಟಾಗಿ ಕಾಣಿಸೋ ಥರ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಫ್ರಂಟಲ್ಲಿ ಅಳತೆ ಬ್ಲೌಸನ್ನು ತಗೊಂಡು ನೆಕ್ಕು ಇಲ್ಲಿ ಏನು ನೆಕ್ ಇದೆ ಮತ್ತು ಈ ಕೆಳಗಡೆಗೆ ಇಲ್ಲಿ ಏನಿದೆ ಈ 2ರ ಸೆಂಟ್ರಿಗೆ ಈ ಒಂದು ನೆಕ್ಕಲ್ಲಿ ಹುಕ್ಸ್ ಪಟ್ಟಿ ಇರ್ಬೋದು ಅಥವಾ ಲೂಪ್ ಪಟ್ಟಿ ಇರ್ಬೋದು, 2 ಕಡೆ ಯಾವುದಾದ್ರೂ ಪರವಾಗಿಲ್ಲ, ತಗೊಂಡು ಈ ರೀತಿ ಇಟ್ಟಾಗ ಈ ಲೈನ್ ನಮಗೆ ಕ್ರಾಸ್ ಬೆಲ್ಟ್ ಜಾಯಿಂಟ್ ಆಗಿರುವಂಥ ಲೈನ್ ಎಲ್ಲಿ ಸಿಗುತ್ತೆ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಮತ್ತು ಇನ್ನು 1 ಇಂಚ್ ಇದಕ್ಕೆ ನಾವು ಆ್ಯಡ್ ಮಾಡಬೇಕು.
ಈ 1 ಇಂಚ್ ನಾವು ಯಾಕೆ ಆ್ಯಡ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಇಲ್ಲಿ ಸೆಂಟ್ರಲ್ಲಿ ಇಲ್ಲೂ ಒಂದು ಡಾಟ್ ಬರುತ್ತೆ, ಹಾಗೇ ಈ ಮೇಲೆ ಮತ್ತು ಕೆಳಗಡೆ ಎರಡೂ ಕಡೆ ನಮಗೆ ಮಾರ್ಜಿನ್ ಬೇಕು ನೆಕ್ಗೆ ಸ್ಟಿಚ್ ಮಾಡೋದಕ್ಕೆ ಮತ್ತು ಬೆಲ್ಟ್ ಜಾಯಿಂಟ್ ಮಾಡೋದಕ್ಕೆ. ಇಲ್ಲಿ ನಮಗೆ ಎಕ್ಸ್ಟ್ರಾ ಬಟ್ಟೆ ಬೇಕಾಗುತ್ತಲ್ವ, ಆ ಕಾರಣಕ್ಕೋಸ್ಕರ ನಾವು ಇಲ್ಲಿ ಈ 1 ಇಂಚನ್ನು ಆ್ಯಡ್ ಮಾಡ್ಕೋಬೇಕು. 1 ಇಂಚನ್ನು ಆ್ಯಡ್ ಮಾಡಿಕೊಂಡು ಈ ಲೈನ್ ಏನಿದೆ ಈ ಲೈನ್ ಮೇಲೆ 3 ಇಂಚ್ವರೆಗೂ ಒಂದು ಮಾರ್ಕ್ ಮಾಡ್ಕೋಬೇಕು. ಅದು ಸ್ವಲ್ಪ ಸಣ್ಣ ಆಗಿರೋರಿದ್ದರೆ ಮತ್ತು ಈ ಒಂದು 34, 36 ಈ ಸೈಜ್ಗೆಲ್ಲ ನಾವು 3 ಇಂಚ್ವರೆಗೂ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇನ್ನೂ ಸ್ವಲ್ಪ ದಪ್ಪ ಜಾಸ್ತಿ ಇದ್ದಾರೆ 38, 40 ಸೈಜು ಅಂತಂದರೆ ಈ ಲೈನನ್ನು ನಾವು 3.5 ಇಂಚ್ವರೆಗೂ ಮಾಡ್ಕೋಬೋದು. ಮತ್ತು ನಾವಿಲ್ಲಿ ಈ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಈ ಲೈನ್ ಏನಿದೆ ಈ ಲೈನನ್ನು ಈ ಲೈನ್ಗೆ ಜಾಯಿಂಟ್ ಮಾಡಬೇಕು. ಈ ಥರ ಈ 2 ಪಾಯಿಂಟ್ಸ್ ಏನಿದೆ ಈ 2 ಪಾಯಿಂಟ್ಸ್ ಸೆಂಟ್ರಲ್ಲಿ ನಮಗೆ ಎಷ್ಟು ಬರುತ್ತೆ, 5 ಇಂಚ್ ಬರ್ತಾ ಇದೆ. ಈ 5 ಇಂಚನ್ನ ಸೆಂಟ್ರ್ ಮಾಡಿಕೊಂಡು ಇಲ್ಲಿ ಒಂದು ಡಾಟ್ ಪಾಯಿಂಟು 2.5 ಇಂಚಿಗೆ ಒಂದು ಡಾಟ್ ಪಾಯಿಂಟನ್ನು ಸೆಂಟ್ರಲ್ಲಿ ಮಾಡ್ಕೋಬೇಕು. ಮತ್ತು ಇಲ್ಲಿ ಬಂದಾಗ 2 ಇಂಚಿಗೆ ಟೇಪನ್ನು ಇಲ್ಲಿ ಇಟ್ಕೊಂಡು ಫಸ್ಟ್ ಏನು ಮಾರ್ಕ್ ಮಾಡಿದೆ ಅಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ 2ರ ಒಂದು ಸೆಂಟ್ರಿಗೆ ಇನ್ನೊಂದು ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚ್ ಹತ್ರ ಒಂದು ಮಾರ್ಕ್ ಮಾಡಿಕೊಂಡು ಇದು 2.5 ಇಂಚ್ವರೆಗೂ ಈ ಒಂದು ಸೆಂಟ್ರ್ ಡಾಟನ್ನು ತೆಗಿಬೇಕು. ಈ ಥರ ನೆಕ್ಸ್ಟ್ ಬಂದು ಈ ಸೈಡ್ ಡಾಟು ಇಲ್ಲಿ ನಮಗೆ ಕಾರ್ನರ್ ಏನು ಕಾಣಿಸ್ತಾ ಇದೆ ಈ ಕಾರ್ನರಿಂದ ಹಿಡಿದು ಒಂದು 3 ಇಂಚು ಅಥವಾ 4 ಇಂಚ್ವರೆಗೂ ಈ ಡಾಟನ್ನು ನಾವು ತೆಗಿಬೋದು. ತುಂಬ ದಪ್ಪ ಇರೋರ್ಗಾದರೆ ಈ ಒಂದು ಡಾಟು 3 ಇಂಚ್ವರೆಗೂ ಸಾಕಾಗುತ್ತೆ. ನಾವು ಏನಾದರೂ ಇದನ್ನ ತುಂಬ ಲೆಂತಾಗಿ ಇಲ್ಲಿವರೆಗೂ ತೆಗೆದುಬಿಟ್ಟಿದ್ದೀವಿ ಅಂತಂದರೆ ನಮಗೆ ಈ ದಪ್ಪ ಇರೋರಿಗೆ ಸರಿಯಾಗಿ ಫಿಟ್ಟಿಂಗ್ ಅನ್ನೋದು ಬರಲ್ಲ, ನೀಟಾಗಿ ಕಾಣಲ್ಲ. ಇವಿಷ್ಟು 3 ಡಾಟ್ಸು ತೆಗೆದಾಯಿತು. ಈಗ ನೆಕ್ಸ್ಟ್ 4th ಡಾಟು ನಮಗೆ ನೆಸಿಟಿ ಇದ್ದರೆ ತಗೋಬೋದು, ಅವಶ್ಯಕತೆ ಇದ್ದರೆ. ಇಲ್ಲ ಅಂತಂದರೆ 4th ಡಾಟು ಬೇಡ. ಇದಕ್ಕೆ ನಾವು 4th ಡಾಟು ಯಾವ ಥರ ಇದಕ್ಕೆ ಬೇಕಾಗುತ್ತೆ ಅಂತ ನೋಡೋದಾದರೆ ಇಲ್ಲಿ ಫಸ್ಟು 1/2 ಇಂಚ್ ಏನಿದೆ 1/2 ಇಂಚು ಸ್ಟಿಚ್ಗೆ ಮೇಲೆ ಬಿಟ್ಬಿಟ್ಟು ಇಲ್ಲಿ ಕೆಳಗಡೆ 1/2 ಇಂಚು ಮಾರ್ಜಿನ್ ಬಿಟ್ಟು ಇಲ್ಲಿ ನಮಗೆ ಯಾವುದೇ ಒಂದು ಸೆಂಟ್ರಲ್ ಬರಲ್ಲ, ಇದು ಎಲ್ಲಿ ಬರುತ್ತೋ ಅಲ್ಲಿಗೆ ನೀಟಾಗಿ ಸ್ಟ್ರೈಟಾಗಿ ಕಟ್ ಮಾಡಿದ್ರೆ ಸಾಕಾಗುತ್ತೆ. ಇಲ್ಲಿ ಒಂದು ಸ್ವಲ್ಪ ಶೇಪ್ ತಗೊಂಡು ಇವು ಬ್ಯಾಕಲ್ಲಿ ಎಲ್ಲ ಕಟ್ಟಿಂಗ್ಸ್ ಆಲ್ಮೋಸ್ಟ್ ಆಯಿತು. ಈಗ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ಪ್ರತಿಯೊಂದು ವಿಡಿಯೋ ಸಹ ಒಂದಕ್ಕೊಂದು ಲಿಂಕ್ ಇರುತ್ತೆ. ಒಂದು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಇನ್ನೊಂದು ವಿಡಿಯೋ ನಿಮಗೆ ಅರ್ಥ ಆಗಲ್ಲ. ಹಾಗಾಗಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡದೇ ಇರೋ ಥರ ನೋಡಿ. ನಾವು ಒಂದು ಮೆಥಡಲ್ಲಿ ಹೇಳ್ತಾ ಇದ್ದೀನಿ. ಫಸ್ಟು ಎಲ್ಲನೂ ಒಂದರಲ್ಲೇ ಅಪ್ಲೋಡ್ ಮಾಡಿದೆ ಅರ್ಥ ಆಗಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪನೇ ಫ್ರಂಟ್ ಒಂದು ಸರಿ ಬ್ಯಾಕ್ ಒಂದು ಸರಿ ಹಾಗೆಯೇ ಈ ಒಂದು ಸ್ಟಿಚಿಂಗ್ ವಿಡಿಯೋ ಸಹ ಇದರಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವುದು ಬೇಕೋ ಅದನ್ನು ನೀವು ನೋಡ್ಕೋಬೋದು. ಆದರೆ ಪ್ರತಿಯೊಂದು ವಿಡಿಯೋನೂ ಸಹ ಒಂದಕ್ಕೊಂದು ಲಿಂಕ್ ಇರುತ್ತೆ. ಹಂಗಾಗಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಇಷ್ಟು ನಮಗೆ ಬ್ಯಾಕ್ ಮೆಜರ್ಮೆಂಟ್ಸು, ಫ್ರಂಟ್ ಮೆಜರ್ಮೆಂಟ್ಸು. ಈಗ ನೆಕ್ಸ್ಟ್ ಬಂದು ನಾವು ಸ್ಲೀವ್ನ ಯಾವ ಥರ ಕಟ್ ಮಾಡೋದು ಅಂತ ಹೇಳಿ ನೋಡೋಣ.
ಈ ಬ್ಲೌಸಲ್ಲಿ ಸ್ಲೀವ್ ಕಟ್ ಮಾಡುವಾಗ ತುಂಬ ಜನರಿಗೆ ಕೆಲವೊಂದು ಡೌಟ್ಸ್ ಇರ್ತವೆ. ನಮಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಈ ಬ್ಲೌಸಲ್ಲಿ ಇದು ಸುತ್ತಳತೆ ಯಾವ ರೀತಿ ತಗೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ತುಂಬಾ ಕನ್ಫ್ಯೂಷನಲ್ಲಿ ಇರ್ತಾರೆ. ಅಂಥವರು ಯಾವ ರೀತಿ ಸುತ್ತಳತೆನ ತುಂಬ ಈಸಿಯಾಗಿ ನಾವು ಕಂಡ್ಕೋಬೋದು ಅಂತ ಹೇಳಿದ್ರೆ, ಫಸ್ಟ್ ನಾವು ಒಂದು ಬ್ಯಾಕನ್ನು ಕಟ್ ಮಾಡಿರ್ತೀವಲ್ವ, ಆ ಬ್ಯಾಕನ್ನು ತಗೋಬೇಕು. ಬ್ಯಾಕ್ ಪೀಸನ್ನು ತಗೊಂಡು ಆ ಬ್ಯಾಕ್ ಪೀಸಲ್ಲಿ ಮೇಲ್ಗಡೆಗೆ ಹಾರ್ಮೋಲ್ ಏನಿದೆ, ಆರ್ಮ್ ರೌಂಡು, ಅದನ್ನು ನೀಟಾಗಿ ಈ ರೀತಿ ಮೆಜರ್ ಮಾಡ್ಕೋಬೇಕು. ಟೇಪ್ ಆ ಕಡೆ ಈ ಕಡೆ ಹೋದರೂ ಪರವಾಗಿಲ್ಲ, ಅದನ್ನು ಅದ್ರ ಪಾಡಿಗೆ ಬಿಟ್ಟು ಈ ರೀತಿ ಮೆಜರ್ ಮಾಡ್ಕೋಬೇಕು. ನಮಗೆ ಇಲ್ಲಿ ಎಷ್ಟು 9.25 ಇಂಚು ಬರ್ತಾಯಿದೆ. 9.25 ಇಂಚು ಬಂದಾಗ ನಾವು ಈ ಒಂದು 9.25 1 ಇಂಚನ್ನು ಮೈನಸ್ ಮಾಡಬೇಕು. 1 ಇಂಚು ಮೈನಸ್ ಮಾಡಿದಾಗ ನಮಗೆ ಎಷ್ಟಾಗುತ್ತೆ, 8.25 ಇಂಚು ಬರುತ್ತೆ. ಆ 8.25 ಅನ್ನೋದನ್ನು ಒಂದು ಕಡೆ ಬರೆದಿಟ್ಕೊಂಡು ಇದನ್ನು ಆ ಕಡೆ ತೆಗೆದು ಇವಾಗ ನಾವು ಸ್ಲೀವ್ಸ್ ಏನಿದೆ ಆ ಸ್ಲೀವ್ಸನ್ನು ಈ ರೀತಿ ಹಾಕೋಬೇಕು. ಇಲ್ಲೂ ಅಷ್ಟೇ ಡಿಸೈನ್ ಇದೆ ಅಲ್ವಾ, ಅದಕ್ಕೆ ಆ ಒಂದು ಡಿಸೈನನ್ನು ನೋಡಿಕೊಂಡು ಡಿಸೈನ್ ಪ್ರಕಾರವಾಗಿ ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಸ್ಲೀವ್ಸನ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಇದು 2 ಸ್ಲೀವ್ಗೆ ಬೇಕಲ್ವ ನಮಗೆ. ಇದು ಟೋಟಲ್ ಈ ರೀತಿ ಇದೆ. ಇದನ್ನು ಈ ರೀತಿ ಡಬಲ್ ಮಾಡಿಕೊಂಡು ಸ್ಲೀವನ್ನು ಮತ್ತೆ ಅದನ್ನು ಇನ್ನೊಂದು ಫೋಲ್ಡ್ ಮಾಡಬೇಕು. ಈ ರೀತಿ ನಮಗೆ ಟೋಟಲ್ 4 ಲೇಯರ್ಸ್ ಇಲ್ಲಿ ಇರಬೇಕು. 1 2 3 4 ಈ ರೀತಿ 4 ಲೇಯರ್ಸು ನಮಗೆ ಇರಬೇಕು. ಫೋಲ್ಡಿಂಗ್ ಸೈಡು ನಮ್ಮ ಕಡೆ ಬರೋ ಥರ ಹಾಕ್ಕೋಬೇಕು, ಅಥವಾ ಈ ರೀತಿ ಲೆಂತಲ್ಲಿ ಬೇಕಾದರೂ ಹಾಕ್ಕೋಬೋದು. ಹಾಕ್ಕೊಂಡು ಇಲ್ಲಿ ನಮಗೆ ಸುತ್ತಳತೆ ಎಷ್ಟು 8.25 ಬೇಕಲ್ವಾ, 8.25 ಎಲ್ಲಿಗೆ ಬರುತ್ತೆ ನೋಡಿ, ಕರೆಕ್ಟಾಗಿ 8.25 ಇಲ್ಲಿಗಿದೆ. ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಬಾಟಮಲ್ಲಿ ಏನಾದರೂ ಕ್ರಾಸ್ ಇತ್ತು ಅಂತಂದರೆ ನೀಟಾಗಿ ಒಂದು ಲೈನ್ ಮಾಡಿಕೊಂಡು ಆ ಕ್ರಾಸ್ ನೀಟಾಗಿ ಕಟ್ ಮಾಡಿಬಿಡಿ. ನಾವು ಇದು ನಾರ್ಮಲ್ ಬ್ಲೌಸ್ಗೆ ಹೊಲಿತಾ ಲೈನಿಂಗ್ ಆದರೆ 1/2 ಇಂಚು ಬಿಟ್ಟು ಇದನ್ನು ಅಟ್ಯಾಚ್ ಮಾಡ್ತೀವಿ. ಆದರೆ ಇದು ನಾವು ಹೆಮ್ಮಿಂಗ್ ಮಾಡಬೇಕಾಗಿರೋದ್ರಿಂದ ಇಲ್ಲೂ ಕೂಡ ಬ್ಲೌಸಲ್ಲಿ ಯಾವ ರೀತಿ 1.5 ಇಂಚು ಬಾಟಮ್ ಬಿಟ್ಟಿದ್ವೋ ಸೇಮ್ ಇಲ್ಲೂ 1.5 ಇಂಚಿಗೆ ಬಾಟಮ್ಗೆ ಮಾರ್ಜಿನ್ ಬಿಡಬೇಕು. ಈ ಮಾರ್ಜಿನ್ಗೆ 1.5 ಇಂಚ್ ಮಾರ್ಕ್ ಮಾಡಿಕೊಂಡು ಇದನ್ನು ಒಂದು ಲೈನ್ ಮಾಡ್ಕೋಬೇಕು. ಈ ಥರ ಲೈನ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಮಗೆ ಕೆಳಗಡೆ ಈ ಒಂದು ಸ್ಲೀವ್ನ ಒಂದು ಸುತ್ತಳತೆ ಬಂದು 10 ಇಂಚಿದೆ. 10ರಲ್ಲಿ ಅರ್ಧ 5 ಇಂಚು ಬರುತ್ತೆ. 5 ಇಂಚಿಗೆ ಇಲ್ಲಿಗೆ ಒಂದು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಮತ್ತು ಸ್ಲೀವ್ ಲೆಂತ್ ಬಂದು 7.5 ಇಂಚಿದೆ. 7.5 ಅಂತ ಅಂದರೆ ಆಲ್ರೆಡಿ ನಾವು ಕೆಳಗಡೆ ಮಾರ್ಜಿನ್ಗೆ ಬಿಟ್ಟಿದ್ದೀವಿ 1/2 ಇಂಚಲ್ಲ, 1.5 ಇಂಚನೇ ಬಿಟ್ಟಿದ್ದೀವಿ. ಇದು ಮತ್ತು ನಾವು ಕೆಳಗಡೆ ಬಿಡೋ ನೆಸಿಟಿ ಇರಲ್ಲ. ಅದಕ್ಕೆ 7.5ಗೆ ಇನ್ನು 1/2 ಇಂಚು ಆ್ಯಡ್ ಮಾಡಿಕೊಂಡು 8 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಈ ಕಡೆನೂ ಸೇಮ್ 8 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ 2 ಲೈನನ್ನು ಜಾಯಿಂಟ್ ಮಾಡ್ಕೋಬೇಕು ಈ ಥರ. ಮತ್ತು ಯಾವ ರೀತಿಯಾಗಿ ನಾವು ಈ ಒಂದು ಆರ್ಮ್ ಡೌನನ್ನು ತೆಗಿಬೇಕು ಅಂತ ಹೇಳಿ ಎಲ್ಲರಿಗೂ ಕನ್ಫ್ಯೂಷನ್ ಇರುತ್ತೆ. ಯಾವ ಸೈಜ್ಗೆ ಎಷ್ಟು ಆರ್ಮ್ ಡೌನನ್ನು ತೆಗಿಬೇಕು, ಲೆಂತ್ ಸ್ಲೀವ್ಗೆ ಎಷ್ಟು ಆರ್ಮ್ ಡೌನ್ ತೆಗಿಬೇಕು, ಮತ್ತು ಶಾರ್ಟ್ ಸ್ಲೀವ್ಗೆ ಯಾವ ಥರ ಆರ್ಮ್ ಡೌನ್ ತೆಗಿಬೇಕು, ಎಲ್ಬೋ ಸ್ಲೀವ್ಗೆ ಯಾವ ಥರ ಆರ್ಮ್ ಡೌನ್ ತೆಗಿಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕನ್ಫ್ಯೂಷನ್ ಇರುತ್ತಲ್ವ. ಸೊ ಇಲ್ಲಿ ಯಾವ ಒಂದು ಬ್ಲೌಸು 7 ಇಂಚಿಗಿಂತ ಜಾಸ್ತಿ ಇರುತ್ತೋ ಅಂದರೆ 7, 8, 9,
10 11 ಇಲ್ಲಿವರೆಗೂ ಯಾವ ಒಂದು ಬ್ಲೌಸ್ ಇರ್ತಾವೋ ಬ್ಲೌಸ್ ಸ್ಲೀವ್ಸ್ ಇರ್ತಾವೋ ಆ ಸ್ಲೀವ್ಸ್ನ ಒಂದು ಆರ್ಮ್ ಡೌನು ನಾವು 3 ಇಂಚಿಗೆ ತೆಗಿತೀವಿ. ಅದಕ್ಕೆ ಇಲ್ಲಿ 3 ಇಂಚ್ ಹತ್ರಕ್ಕೆ ಇಲ್ಲಿ ಮೇಲ್ಗಡೆ ಟಾಪ್ ಲೈನಿಂದ ಹಿಡಿದು ಇಲ್ಲಿ 3 ಇಂಚ್ ಎಲ್ಲಿ ಬರುತ್ತೆ 3 ಇಂಚ್ ಹತ್ರ ಒಂದು ಲೈನ್ ಮಾಡ್ಕೋಬೇಕು. ಲೈನ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ 2 ಇಂಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಲೈನ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಮಾರ್ಕ್ ಮಾಡಿಕೊಂಡು ಈ ಮಾರ್ಕು ಎರಡನ್ನೂ ಸ್ಕೇಲ್ ತಗೊಂಡು ಈ ಥರ ಜಾಯಿಂಟ್ ಮಾಡಿ. ಮತ್ತು ಕೆಳಗಡೆ 2 ಇಂಚ್ ಎಕ್ಸ್ಟ್ರಾ ತಗೊಂಡು ಅಲ್ಲಿಗೊಂದು ಮಾರ್ಕ್ ಮಾಡಿ ಅದನ್ನು ಕೂಡ ಈ ರೀತಿ ಜಾಯಿಂಟ್ ಮಾಡಬೇಕು. ನಾವು ಈ ಒಂದು ಮಾರ್ಜಿನ್ ಏನಿದೆ ಅದನ್ನು ನಾವು ಬ್ಲೌಸಲ್ಲಿ ಎಷ್ಟು ತಗೊಂಡಿದ್ರೆ ಇಲ್ಲೂ ಸೇಮ್ ಅಷ್ಟೇ ತಗೋಬೇಕು. ಬ್ಲೌಸಲ್ಲಿ ನಾವು 1.5 ಇಂಚ್ ತಗೊಂಡಿದ್ದಾಗ ಸ್ಲೀವಲ್ಲೂ ಸಹ 1.5 ಇಂಚ್ ತಗೋಬೇಕು. ಬ್ಲೌಸಲ್ಲಿ ಏನಾದರೂ ನಾವು 2 ಇಂಚ್ ತಗೊಂಡಿದ್ರೆ ಇಲ್ಲೂ ಸಹ ನಾವು 2 ಇಂಚು, 1 ಇಂಚ್ ತಗೊಂಡಿದ್ರೆ 1 ಇಂಚು, ಈ ರೀತಿ ಎರಡರಲ್ಲೂ ಈಕ್ವಲ್ ಆಗೇ ಇರಬೇಕು. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಇದ್ದರೆ ನಮಗೆ ಸ್ಲೀವ್ ಅಟ್ಯಾಚ್ ಮಾಡುವಾಗ ಹೆಚ್ಚು ಕಡಿಮೆ ಬರುತ್ತೆ. ಹಾಗಾಗಿ ಎರಡರಲ್ಲೂ ಒಂದೇ ಥರ ಇರೋ ಥರ ಎಕ್ಸ್ಟ್ರಾ ಮಾರ್ಜಿನನ್ನು ಬಿಡಬೇಕು. ಮತ್ತು ಇಲ್ಲಿ ಮೇಲೆ ಬಂದಾಗ ಇಲ್ಲಿ 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಅದಾയത് ಯಾವುದೇ ಸೈಜ್ ಆಗಿದ್ದರೂ ಪರವಾಗಿಲ್ಲ, 1.5 ಇಂಚ್ ತುಂಬ ದಪ್ಪ ಇದ್ದರು ಅಂತ ಅಂದಾಗ 2 ಇಂಚ್ವರೆಗೂ ಇಲ್ಲಿ ನಾವು ಇಲ್ಲಿ ಗ್ಯಾಪ್ ಇಲ್ಲಿ ಬಿಡಬೇಕಾಗುತ್ತೆ. ಸಣ್ಣ ಇದ್ದರು ಅಂತಂದರೆ 1.5 ಇಂಚಿಗೆ ಇಲ್ಲಿಗೆ ನಾವು ಮಾರ್ಕ್ ಮಾಡಿಕೊಂಡ್ರೆ ಸಾಕಾಗಿರುತ್ತೆ. ಒಂದು ವೇಳೆ ನಾವೇನಾದರೂ ಇಲ್ಲಿ ಜಾಸ್ತಿ ಬಿಟ್ಟಿದ್ದೀವಿ ಅಂತಂದರೆ ನಮಗೆ ಸ್ಲೀವ್ ಹತ್ರ ರಿಂಕಲ್ಸ್ ಬರೋ ಥರ ಅಥವಾ ಎತ್ಕೊಳ್ಳೋ ಥರ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ. ಹಂಗಾಗಿ 1.5 ಇಲ್ಲಿ ಬಿಡಬೇಕು. ಈ 1.5 ಏನು ಬಿಟ್ಟು ಇಲ್ಲಿ ಮಾರ್ಕ್ ಮಾಡಿದ್ದೀವಿ, ಇಲ್ಲಿಂದ ಹಿಡಿದು ಇಲ್ಲಿಂದ 2 ಇಂಚ್ ಏನು ಬಿಟ್ಟಿದ್ದೀವಿ, ಇಲ್ಲಿ ಈ 2 ಲೈನ್ಗಳು ಮಧ್ಯದಲ್ಲಿ ಏನು ಮಾಡಬೇಕು, ನಾವು ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ರೀತಿ ಕ್ರಾಸಾಗಿ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಮತ್ತು ಈ ಒಂದು ಒಳಗಡೆ ಶೇಪ್ ಏನು ಬರುತ್ತೆ ಅದನ್ನು ಒಂದು 3/4 ಇಂಚು, ಅರ್ಧ ಇಂಚ್ ಅಥವಾ 3/4 ಇಂಚ್ವರೆಗೂ ಶೇಪನ್ನು ಮಾಡ್ಕೋಬೇಕು. ಅದಕ್ಕಿಂತ ಜಾಸ್ತಿ ಶೇಪ್ ಬರೆದಾಗ ಏನಾಗುತ್ತೆ ಅಂತಂದರೆ ನಮಗೆ ಸ್ಲೀವ್ಸಲ್ಲಿ ಹೆಚ್ಚು ಕಡಿಮೆ ಬರುತ್ತೆ. ತುಂಬ ಜಾಸ್ತಿ ನಾವು ಶೇಪ್ ತೆಗೆದಿದ್ದೀವಿ ಅಂತಂದರೆ ಹಿಡ್ಕೊಂಡಂಗೆ ಅನಿಸುತ್ತೆ. ಮತ್ತು ಶೇಪ್ ನಾವು ತುಂಬ ಕಡಿಮೆ ಶೇಪ್ ತೆಗೆದಿದ್ದೀವಿ ಅಂತ ಅಂದರೆ ನಮಗೆ ಇಲ್ಲಿ ರಿಂಕಲ್ಸ್ ಬಂದು ಎತ್ಕೊಂಡಂಗೆ ಬರುತ್ತೆ. ಹಾಗಾಗಿ ಒಂದು 3/4 ಇಂಚ್ವರೆಗೂ ಇಲ್ಲಿ ಶೇಪನ್ನು ತೆಗಿಬೇಕು. 1 ಇಂಚು ಆ ಥರ ಹೆಚ್ಚಾಗಿ ತೆಗಿಯೋಕ್ಕೆ ಹೋಗಬಾರ್ದು. ನಿಮಗೇನಾದರೂ ಈಗ ಶೇಪ್ ತೆಗಿಯೋದಿಲ್ಲಿ ಕಷ್ಟ ಆಯಿತು ಅಂತ ಅಂದರೆ ಮತ್ತು ಸ್ಲೀವ್ ಅಟ್ಯಾಚ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ನೋದಾದರೆ ಇವಾಗ ಇಲ್ಲಿ ನೀವು ಶೇಪ್ ತೆಗಿಬೇಡಿ. ನೀವು ಸ್ಲೀವ್ ಅಟ್ಯಾಚ್ ಮಾಡುವಾಗ ಬೇಕಾದರೆ ಸ್ಲೀವ್ಸನ್ನು ನೋಡಿಕೊಂಡು ಶೇಪನ್ನು ತಗೊಳ್ಳಿ. ಈ 2 ಲೈನ್ಸ್ ಮಧ್ಯದಲ್ಲೇ ನಾವು ಶೇಪ್ ಅನ್ನೋದನ್ನು ತೆಗಿಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋ ಯಾರಿಗಾದರೂ ಯೂಸ್ ಆಗುತ್ತೆ ಅನ್ನೋದಾದರೆ ಖಂಡಿತ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.